ಇವತ್ತು ನೋಡಿ, ನಮ್ಮ ಇಬ್ಬರು ಮಹಾಲಕ್ಷ್ಮಿ ಮಕ್ಕಳು ಅವರ ತಂದೆ ಕಳ್ಕೊಂಡ್ರು ಇತ್ತೀಚೆಗೆ. ಒಬ್ಬರು 2025ರಲ್ಲಿ ಕಳ್ಕೊಂಡ್ರು, ಇನ್ನೊಬ್ಬರು 2023ರಲ್ಲಿ ಕಳ್ಕೊಂಡ್ರೆ ಹೇಗೆ? ಒಬ್ರಿಗೆ ಹೃದಯಾಘಾತ ಆಯಿತು, ಇನ್ನೊಬ್ಬರಿಗೆ ಸೈಕಲ್ನಿಗೆ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿ ಕಳ್ಕೊಂಡ್ರು. ಇವತ್ತು ಅಪ್ಪ ಇದ್ದರೆ ಈ ಮಕ್ಕಳ ಈ ಮಾರ್ಕ್ಸನ್ನು ಯಾವ ರೀತಿ ಅನುಭವಿಸ್ತಿದ್ರು, ಎಷ್ಟು ಸಂತೋಷ ಪಡ್ತಿದ್ರು ಅಂತ ಎಣಿಸಿದರೆ ನಮಗೂ ಕೂಡ ಕಣ್ಣಂಚಿನಲ್ಲಿ ಒಂದು ಸಣ್ಣ ನೀರ ಹಾನಿ ಬರ್ತದೆ. ನನಗೆ ಮೊನ್ನೆ ರಿಸಲ್ಟ್ ಬಂದಾಗ ಸತ್ಯವಾಗಿ ನಾನು ಹತ್ತು ಬಿಟ್ಟೆ. ಇವತ್ತೊಂದು ದೊಡ್ಡ ಖುಷಿ ಈ ಸಾಧಕರ ಹೆತ್ತವರಿಗೆ. ಬರ್ತಾರೆ, ಇಲ್ಲಿ ಕೂತ್ಕೊಳ್ತಾರೆ, ಮಕ್ಕಳು ಅವರನ್ನು ವೇದಿಕೆಗೆ ಕರ್ಕೊಂಡು ಬರ್ತಾರೆ, ತಂದೆ ತಾಯಿ ಕನಸು ಕಾಣ್ತಾರೆ ನನ್ನ ಮಗುವನ್ನೊಂದು ವೇದಿಕೆಯಲ್ಲಿ ನೋಡಬೇಕು ಅಂತ. ಅದೇ ಮಕ್ಕಳು ತಂದೆ ತಾಯಿಯನ್ನೇ ವೇದಿಕೆಗೆ ಕರ್ಕೊಂಡು ಬರ್ತಾರೆ. ಇದೊಂದು ಭಾಳ ಸುಂದರ ಅನುಭವ ನನ್ನ ಪ್ರಕಾರ. ನನಗೆ ಇದೆಲ್ಲ ಭಾಳ ಖುಷಿ ಕೊಡುವಂಥ ವಿಷಯಗಳು ನಮಗೆಲ್ಲ. ನಾನು ಇವತ್ತು CA ನಿತ್ಯಾನಂದ ಪ್ರಭು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಜನರೆಲ್ಲ ಸಂಜೆ ಹೊತ್ತಿಗೆ ಕೆಲವೊಮ್ಮೆ ಯಾವುದೋ ಕಡೆಯಲ್ಲಿ ಹೋಗಿ ಏನೋ ಡ್ರಿಂಕ್ಸ್ ಮಾಡಿಕೊಂಡು ಒಂದು ಅಮಲ್ನಲ್ಲಿ ಇರ್ತಾರೆ. ನಿತ್ಯಾನಂದ ಪ್ರಭು ಅವರೇ ನಮಗೆ ಇರುವಂಥ ಅಮಲು ಅದು ಅವರಿಗೆ ಸಿಗಲಿಲ್ಲ. ಅವರಿಗೆಲ್ಲ ಕ್ಷಣಿಕ ಅಮಲು ಸಿಕ್ಕಿರ್ಬೋದು, ನಮಗಂತೂ ತುಂಬ ದೊಡ್ಡ ಅಮಲು. ಈಗ 227 ಮಂದಿ ಈ ಮಣ್ಣಿನಿಂದ, ಜ್ಞಾನಸುಧಾದ ಮಣ್ಣಿನಿಂದ ಒಂದು MBBS ಮಾಡಲಿಕ್ಕೆ ಹೋಗ್ತಾರೆ ಅನ್ನೋದು ಭಾಳ ದೊಡ್ಡ ಒಂದು ಖುಷಿ. ಆ ಅಮಲು ಇಳಿಯೋದಿಲ್ಲ ನಮಗೆ. ನಮ್ಮ ಮಕ್ಕಳು ಇವತ್ತು ನನ್ನ ಪ್ರಕಾರ ನಾನು ಕನಸು ಕಾಣ್ತಾ ಇದ್ದೆ 625 ಕೂಡ ನಮ್ಮ ಸಂಸ್ಥೆಗೆ ಬರಬೇಕಾಗಿತ್ತು ಅಂತ. ನನ್ನ ಪ್ರಕಾರ ಬರ್ಬೋದು. ನಾವು ಕೂಡ ರಿವ್ಯಾಲ್ಯೂಷನನ್ನು ಮಾಡಿಕೊಂಡು ನಮಗೆ ವಿಶ್ವಾಸ ಇರ್ತದೆ ನಮ್ಮ ಮಕ್ಕಳ ಮೇಲೆ. ಅದರಿಂದ 625, 624, 623, 622 ಇದೆಲ್ಲ ಶ್ರಮ ಹೇಗೆ ಅಂತೇಳಿದರೆ ಮಗು ಮತ್ತು ಶಿಕ್ಷಕರ ಅವಿನಾಭಾವ ಸಂಬಂಧ, ಅದೊಂದು ಪ್ರೀತಿ. ಟೀಚರ್ಸ್ ಬಯಸ್ತಾರೆ, ಅಯ್ಯೋ ನನ್ನ ಮಗುವಿಗೆ 625 ಬರಬೇಕು ಅಂತ. ಆ ಕಡೆಯಿಂದ ಮಗು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತದೆ. ನಾವು ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದರೆ ಅವರಿಗೆ ಏನೇನು ಬೇಕು ಪರಿಕರಗಳು, ಅವರಿಗೆ ಯಾವ ಕಾಲದಲ್ಲಿ ಏನೇನೆಲ್ಲ ಸಪೋರ್ಟ್ ಬೇಕು ಅದನ್ನು ಮ್ಯಾನೇಜ್ಮೆಂಟ್ ಕೂಡ ಮಾಡಿದೆ. ಅದರ ಜೊತೆಯಲ್ಲಿ ನಮ್ಮ ಪೇರೆಂಟ್ಸ್ ಈ ಕಾರ್ಕಳದ್ದು ನಾನೆಲ್ಲ ನೋಡಿದ್ದೇನೆ, ಭಾಳ ಸಜ್ಜನರಿದ್ದಾರೆ. ಅವರು ಯಾವತ್ತೂ ಹಸ್ತಕ್ಷೇಪ ಮಾಡೋದಿಲ್ಲ, ಸಣ್ಣ ವಿಷಯ ಎಲ್ಲ ಮಾತಾಡೋದಿಲ್ಲ, ಟೀಚರ್ಸ್ ಜೊತೆ ಭಾಳ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸ್ತಾರೆ. ಅದರಿಂದ ಒಂದು ಸಂಬಂಧಗಳು ಚೆನ್ನಾಗಿದ್ದಾಗ ಒಂದು ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ. ನಾನೊಬ್ಬ ಅಪ್ಪನಾಗಿ ಈ ಸಂಸ್ಥೆಯಲ್ಲಿ ನನ್ನ ಮಗನನ್ನು ಹಾಕಿ 600 ಮಾರ್ಕ್ಸ್ ಬಂದಾಗ, ಸೈನ್ಸ್ ಮತ್ತು ಮ್ಯಾಥ್ಸ್ 100 ಇದ್ದಾಗ ಭಾಳ ಸುಂದರವಾದ ಸುಖವನ್ನು ಅನುಭವಿಸಿದ್ದೇನೆ. ಇವತ್ತು ನೋಡಿ, ನಮ್ಮ ಇಬ್ಬರು ಮಹಾಲಕ್ಷ್ಮಿ ಮಕ್ಕಳು ಅವರ ತಂದೆ ತಾಯಿಯನ್ನು ಕಳ್ಕೊಂಡ್ರು ಇತ್ತೀಚೆಗೆ. ಒಬ್ಬರು 2025ರಲ್ಲಿ ಕಳ್ಕೊಂಡ್ರು, ಇನ್ನೊಬ್ಬರು 2023ರಲ್ಲಿ ಕಳ್ಕೊಂಡ್ರೆ ಹೇಗೆ? ಒಬ್ರಿಗೆ ಹೃದಯಾಘಾತ ಆಯಿತು, ಇನ್ನೊಬ್ಬರಿಗೆ ಸೈಕಲ್ನಿಗೆ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿ ಕಳ್ಕೊಂಡ್ರು. ಇವತ್ತು ಅಪ್ಪ ಇದ್ದರೆ ಈ ಮಕ್ಕಳ ಈ ಮಾರ್ಕ್ಸನ್ನು ಯಾವ ರೀತಿ ಅನುಭವಿಸ್ತಿದ್ರು, ಎಷ್ಟು ಸಂತೋಷ ಪಡ್ತಿದ್ರು ಅಂತ ಎಣಿಸಿದರೆ ನಮಗೂ ಕೂಡ ಕಣ್ಣಂಚಿನಲ್ಲಿ ಒಂದು ಸಣ್ಣ ನೀರ ಹಾನಿ ಬರ್ತದೆ. ನನಗೆ ಮೊನ್ನೆ ರಿಸಲ್ಟ್ ಬಂದಾಗ ಸತ್ಯವಾಗಿ ನಾನು ಹತ್ತು ಬಿಟ್ಟೆ. ಯಾಕಂತೇಳಿದ್ರೆ ಈ ಸುಖ, ಈಗ ನನಗೆ ಯಾವ ಸುಖ ಸಿಕ್ಕಿದೆ ಅಂತ ಹೇಳಿದರೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಅನಿಲ್ ಸರ್ ಇದ್ದಾರೆ ಇಲ್ಲಿ, ಅವರ ಮಕ್ಕಳಿಗೂ 100 ಬಂದಿದೆ. ಇಲ್ಲಿ ಬಂದವರ ನೀವು ಎಲ್ಲರಿಗೂ 3ರಲ್ಲಿ 100, 4ರಲ್ಲಿ 100, 5ರಲ್ಲಿ 100 ಬಂದವರಿದ್ದೀರಿ. ನಿಮಗೆ ಸಿಕ್ಕಿದಂಥ ಅಪ್ಪ ಅಮ್ಮನ ಖುಷಿ ಏನು ಅಂತ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಈಗ ಅದು ಅಪ್ಪ ಅಮ್ಮ ಆದಮೇಲೆ ಗೊತ್ತಾಗೋದು. ನಾನು ಹೇಳಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಈ PUC ಮಕ್ಕಳನ್ನೆಲ್ಲ ಅದಕ್ಕೆ ಕೂತ್ಕೊಳ್ಸಿದ್ದು. ನಾನು ಪ್ರಿನ್ಸಿಪಾಲ್ ಹತ್ರ ಹೇಳಿದೆ, ಅವ್ರಿಗೆ ಎಷ್ಟು ಬ್ಯುಸಿ ಇದ್ದರೂ ಕೂಡ ಅವ್ರು ಬರಲಿ ನಮ್ಮೊಟ್ಟಿಗೆ, ಇಂಥದ್ರಲ್ಲಿ ಖುಷಿ ಪಡಲಿ. ಅಪ್ಪ ಅಮ್ಮನ ಖುಷಿ ಏನು ಅಂತ ಮಕ್ಕಳೇ ನಿಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ ನಾನು ಎಷ್ಟು ಎಂಜಾಯ್ ಮಾಡಿದ್ದೇನೆ ನನ್ನ ಮಗನ ಮಾರ್ಕ್ಸ್ ಕಾರ್ಡನ್ನು. ನಾನು ಎಷ್ಟು ಎಂಜಾಯ್ ಮಾಡಿದ್ದೇನೆ ನನ್ನ ಮಗನಿಗೆ ಒಂದು MBBS ಸೀಟ್ ಸಿಕ್ಕಿದಾಗ, ನಾನು ಎಷ್ಟು ಎಂಜಾಯ್ ಮಾಡಿದ್ದೇನೆ ನನ್ನ ಮಗನಿಗೆ ಒಂದು MD ಸೀಟ್ ಸಿಕ್ಕಿದಾಗ. ನಮ್ಮ ಜೀವನ ಪಾವನ ಆಯಿತು ಅನ್ನೋಷ್ಟರ ಮಟ್ಟಿಗೆ ನಾವು ಎಂಜಾಯ್ ಮಾಡಿದ್ದೇವೆ. ಇವತ್ತು ಮಹಾಲಕ್ಷ್ಮಿ ಇಬ್ಬರು 624 ತಗೊಂಡಾಗ ಅಪ್ಪ ಇರಬೇಕಾಗಿತ್ತು ಅಂತ ನನಗೆ ಅನ್ನಿಸುವಾಗ ಪಾಪ ಅವರ ಮಿಸ್ಸಸ್, ಅವರ ಹೆಂಡತಿಯಂದರಿಗೆ ಎಷ್ಟು ಅವ್ರು ನೋವು ಪಟ್ಟಿರ್ಬೋದು. ಆ ಮಕ್ಕಳನ್ನು ನಾವು ಕೊಡ್ಬೋದು, ಇವತ್ತು ಅವರಿಗೆ ಫ್ರೀ ಎಜುಕೇಷನ್ ಕೊಡ್ಬೋದು, ಅವರಿಗೆ ಒಂದು ದೊಡ್ಡ ಪ್ರೈಸ್ ಕೊಡ್ಬೋದು, ಅವರಿಗೆ ಬೇಕಾದಷ್ಟು ನಾವು ನೋಡ್ಕೊಳ್ಬೋದು. ಆದರೆ ಅಂಥ ರಿಸಲ್ಟ್ ಬಂದಾಗ ಅಪ್ಪನ ಅಪ್ಪುಗೆಯನ್ನು ಕೊಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ, ನಮ್ಮಿಂದ ಸಾಧ್ಯವೂ ಇಲ್ಲ ಕೂಡ. ಅದನ್ನು ಅವ್ರು ಮಿಸ್ ಮಾಡ್ಕೊಳ್ತಾರೆ. ನಾನು ಮಹಾಲಕ್ಷ್ಮಿ ಮತ್ತು ಎಲ್ರಿಗೂ ಹೇಳೋದು, ನೀವು ನಿಮ್ಮ ಬದುಕನ್ನು ಮುಂದೆ ಕೊಂಡೋಗಿ. ಈಗ ನಾವೆಲ್ಲ ಐಜಕಾರ್ನಲ್ಲಿ ನಮ್ಮ ಟ್ರಸ್ಟಿಗಳು ಮತ್ತು ಎಲ್ಲ 325 ಸ್ಟಾಫು ಭಾರಿ ಸಪೋರ್ಟ್ ಮಾಡಿದರು ನನ್ನ ಕನಸಿಗೆ. ನನ್ನ ಅಮ್ಮನ 100ನೇ ದಿವಸ ಒಂದು ಶಾಲೆ ಆಯಿತು ಅಲ್ಲಿ. ಇವಾಗ ಈ ವರ್ಷವೇ ನನ್ನ ಊರಿನಲ್ಲಿ ಹುಟ್ಟಿದವರಿಗೆ ಫ್ರೀ ಅಂತ ನಾವು ಘೋಷಣೆ ಮಾಡಿದ್ದೇವೆ ಎಲ್ಲ ವರ್ಷದಲ್ಲಿಯೂ. ಹೈಸ್ಕೂಲಿಗೆ 44,
9ನೇ ಮತ್ತು PUCಗೆ 58, 102 ಮಕ್ಕಳು ಫ್ರೀ ಎಜುಕೇಷನ್ಗೆ ಅಲ್ಲಿ ಎನ್ರೋಲ್ ಮಾಡಿದ್ದಾರೆ. ಆಗ ನನಗೆ ಆಗುವಂಥ ಸಂತೋಷ, ಅಲ್ಲೊಂದು ದೇವಸ್ಥಾನ ಮಾಡಿದಾಗ ಆಗುವ ಸಂತೋಷ. ನನ್ನ ಅಪ್ಪ ಅಮ್ಮ ಇಲ್ಲ ನನ್ನ ಜೊತೆ, ಎಲ್ಲೋ ಇದ್ದು ನಮ್ಮನ್ನು ನೋಡ್ತಾರೆ ಅಂತ ನಾವು ಅನ್ನಿಸಿದಾಗ ನಮ್ಮ ಬದುಕು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಗ್ತದೆ. ಆದ್ದರಿಂದ ಮಹಾಲಕ್ಷ್ಮಿ ದ್ವಯರು ಏನಿದ್ದೀರಿ, ನೀವು ಇಬ್ಬರು ಮಹಾಲಕ್ಷ್ಮಿಗಳು, ನಿಮ್ಮ ಮೇಲೆ ಭಗವಂತ ಮತ್ತು ನಿಮ್ಮ ಅಪ್ಪ ಮೇಲಿಂದ ಎಲ್ಲೋ ನಿಮ್ಮನ್ನು ನೋಡ್ತಾ ಇದ್ದಾರೆ, ಹರಸ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 2 ವರ್ಷದ ಮಟ್ಟಿಗೆ ಜ್ಞಾನಸುಧಾ ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ನಿಮಗೆ ಅಪ್ಪನ ಜಾಗದಲ್ಲಿ ನಿಲ್ತದೆ. ನೀವು ಅದರ ಬಗ್ಗೆ ಏನೂ ಆಲೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ನಿಮ್ಮ ಅಪ್ಪನ ಜಾಗದಲ್ಲಿ ನಿಂತುಕೊಂಡು ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಮಾಡ್ತದೆ ಅಂತ ಹೇಳಿಕೊಂಡು, ಒಂದು ಸುಂದರವಾದ ಜೀವನ ನಮಗೆ ಬೇಕು ಮಕ್ಕಳೇ. ಎಷ್ಟೇ ಕಡೆ ಮಕ್ಕಳನ್ನು ನೋಡ್ತೇನೆ, ದಾರಿ ತಪ್ತಾರೆ, ಯೌವನದ ಈ ಸಂದರ್ಭದಲ್ಲಿ ಲವ್, ಅಫೇರ್, ಡ್ರಿಂಕ್ಸ್ ಅಂತ ಹೇಳ್ಕೊಂಡು ತಪ್ತಾರೆ. ನನಗೊಂದು ಭಾಳ ಆಸೆ, ನೀವೆಲ್ಲ ನಮ್ಮನ್ನು ನೋಡಬೇಕು, ಬೆಳಿಬೇಕು. ನಾನೆಲ್ಲ 60 ದಾಟಿದವ. ಈಗಲೂ ಯಾವ ಕಾರ್ಯಕ್ರಮವೂ ನಮಗೆ ಇಷ್ಟ ಆಗೋದಿಲ್ಲ. ಯಾರಾದರೂ ಕರೆದು ಬಾಂಬೆಗೆಲ್ಲ ಕರೀತಾರೆ, ಸನ್ಮಾನ ಮಾಡಿದರೆ ಇಷ್ಟ ಆಗೋದಿಲ್ಲ. ನಮ್ಮದೇ ವಿದ್ಯಾರ್ಥಿಗಳು ಇಷ್ಟು ಮಾರ್ಕ್ಸ್ ತಗೊಂಡಾಗ ಓಡಿ ಬಂದು ನಿಲ್ತೇವೆ. ನನಗಂತೂ ನೀವು ನನ್ನ ಮಿಸ್ಸಸ್ ಹತ್ರ ಕೇಳಿದರೆ ನನಗೆ ಫೋಟೋ ಎಲ್ಲ ತೆಗೆಯುವುದಂದರೆ ಬಹಳ ಎಲರ್ಜಿ. ಆದರೆ ಮಕ್ಕಳೊಟ್ಟಿಗೆ ಅವರು ಸಾಧನೆ ಮಾಡಿದಾಗ ತೂರ ಎದುರು ಬಂದು ಒಂದು ಆ ಫೋರ್ಸ್ ಕೊಟ್ಟು ಆ ಮಕ್ಕಳೊಟ್ಟಿಗೆ ಇರಬೇಕು ಅನ್ನುವಂಥ ಒಂದು ಸಂತೋಷ ಉಂಟಲ್ವ, ಅದೆಲ್ಲ ನಮ್ಮ 2 ಗಂಟೆ 3 ಗಂಟೆ ನಿದ್ದೆ ಮಾಡಿಕೊಂಡು ಈ ಸಂಸ್ಥೆಯನ್ನು ನಾವು ಕಟ್ಟಿದಂಥ ಒಂದು ಶ್ರಮಕ್ಕೆ ಭಗವಂತ ಕೊಟ್ಟಂಥ ಉಡುಗೊರೆ ಅಂತ ನಾನು ತಿಳ್ಕೊಳ್ತೇನೆ. JEE ಮೇನ್ ಅನ್ನೋದು ಭಾಳ ಟಫ್ ಎಕ್ಸಾಮಿನೇಷನ್. ಈ ವರ್ಷದ JEE ಮೇನ್ ರಿಸಲ್ಟನ್ನು ನಮಗೆ ನೋಡುವಾಗ ಉಡುಪಿ ಜಿಲ್ಲೆಯಲ್ಲಿ ಒಂದು 15 ಮಂದಿಗೆ 99ರ ಮೇಲೆ ಪರ್ಸೆಂಟೈಲ್, 99ರ ಮೇಲೆ ಪರ್ಸೆಂಟೈಲ್ ಮಾಡಿದರೆ ಮಾತ್ರ ಅವರಿಗೆ NIT ಅಂತ ಉನ್ನತ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ಗೆ ಅವಕಾಶ. ನಮ್ಮ ಆ 15ರಲ್ಲಿ ನಮ್ಮ ಜ್ಞಾನಸುಧಾ ಒಂದೇ ಕಾಲೇಜಿನಿಂದ ನಮಗೆ 10 ಮಂದಿ ವಿದ್ಯಾರ್ಥಿಗಳು, 15ರಲ್ಲಿ 10 ಮಂದಿ ವಿದ್ಯಾರ್ಥಿಗಳು ಬರ್ತಾರೆ. 98 ಪರ್ಸೆಂಟೈಲ್ಗಿಂತ ಮೇಲೆ 30 ವಿದ್ಯಾರ್ಥಿಗಳಿದ್ದಾರೆ. ನೀವು ನೆನಪಿಟ್ಟುಕೊಳ್ಳಿ, ಇವತ್ತು CET ಮುಗಿದಿದೆ. ನನಗೆ ಭಾಳ ವಿಶ್ವಾಸ ಇದೆ, ನಮ್ಮ ಮಕ್ಕಳು CETಯಲ್ಲೂ ಭಾಳ ಎತ್ತರದಲ್ಲಿ ಮಿಂಚ್ತಾರೆ. CET ರಿಸಲ್ಟನ್ನು ಅನೌನ್ಸ್ ಮಾಡುವಾಗ ನಮ್ಮ ಮಕ್ಕಳ ಹೆಸರು ಕೂಡ ಅಲ್ಲಿ ಇರ್ತದೆ. ನಿನ್ನೆ ಯಾರೋ ಸ್ಕ್ರೀನ್ಶಾಟ್ ಕಳಿಸಿದರು, ಮಹಾಲಕ್ಷ್ಮಿ ಇಬ್ಬರ ಫೋಟೋ. ಈ ಕಡೆಯಿಂದ ಎಜುಕೇಷನ್ ಮಿನಿಸ್ಟ್ರ್ ಇದ್ದಾರೆ, ಆ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು ಹೃದಯ ತುಂಬಿ ಬರ್ತದೆ. ಶಾಲೆಯ ಹೆಸರು ಅಂತಲ್ಲ, ಕಲಿಸಿದವರಿಗೆ, ಈ ಸಂಸ್ಥೆಯನ್ನು ಕಟ್ಟಿದವರಿಗೆ, ಮನೆಯಲ್ಲಿ ಕೂತು ಕನಸು ಕಾಣುವ ಅಪ್ಪನಿಗೆ, ಎದೆಹಾಲು ಕೊಟ್ಟ ಅಮ್ಮನಿಗೆ, ಎಷ್ಟು ಮಂದಿಗೆ ಒಂದು ವಿದ್ಯಾರ್ಥಿ ಸುಖ ಕೊಡ್ತಾಳೆ, ಒಬ್ಬ ವಿದ್ಯಾರ್ಥಿ ಸುಖ ಕೊಡ್ತಾನೆ. ಅದಕ್ಕೋಸ್ಕರ ನಾನು ಫಸ್ಟ್ PUC ಮಕ್ಕಳನ್ನು ಇಲ್ಲಿ ಕೂತ್ಕೊಳಿಸಿ, ನಿಮ್ಮ ಬದುಕು ಇನ್ನೊಂದು ವರ್ಷ ಇಲ್ಲಿ ಇದೆ, ಸುಂದರವಾದ ಒಂದು ಆಲೋಚನೆ ಮಾಡಿಕೊಳ್ಳಿ, ಭಾಳ ಚೆನ್ನಾಗಿ ಥಿಂಕ್ ಮಾಡಿ, ಭಾಳ ಚೆನ್ನಾಗಿ ಸಿನ್ಸಿಯರಾಗಿ ಕೆಲಸ ಮಾಡಿ, ಪ್ರಾಮಾಣಿಕರಾಗಿರಿ. ಯಾವತ್ತೂ ಸ್ಟ್ರೆಸ್ ತಗೊಳ್ಬೇಡಿ. ನನಗೆ ಸಿಗದಿದ್ದರೆ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ, ನನ್ನ ಅಪ್ಪನನ್ನು ನಾನು ಕರ್ಕೊಂಡು ಹೋಗಬೇಕು ಸ್ಟೇಜಿಗೆ, ಅದರಿಂದ ನನ್ನಲ್ಲಿ ಆಗೋದಿಲ್ಲ, ಹಾಗೆ ಇರಬೇಡಿ. ನೀವು ಸಿನ್ಸಿಯರಾಗಿಡಿ ಸಾಕು ನಮಗೆ, ಅದಕ್ಕಿಂತ ಹೆಚ್ಚು ಏನು ಬೇಡ. ಪ್ರತಿ ವಿದ್ಯಾರ್ಥಿಯು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನು ಮಾರ್ಕ್ ಬರ್ತದೆ ಅದು ನಮಗೆ ಸಂತೋಷ. ವಾಣಿ ಮೇಡಮ್ಗೆ ಫೋನ್ ಮಾಡಿ ನಾನು ಕೇಳಿದ್ದು ಟಾಪ್ನವರ ಮಾರ್ಕ್ಸ್ ನೋಡಿ ಅಂತ ಅಲ್ಲ. ವಾಣಿ ಮೇಡಮ್ ಹತ್ರ ನಾನು ಫೋನ್ ಮಾಡಿ ಕೇಳೋದು, ಅಥವಾ ದಿನೇಶ್ ಸರ್ ಹತ್ರ ಮೊನ್ನೆ ನಮ್ಮ ಶಕುಂತಲಾ ಮೇಡಮ್ ಹತ್ರ ಎಲ್ಲ ನಾನು ಫೋನ್ ಮಾಡಿ ಕೇಳೋದು, ನಿಮಗೆ ತೀರಾ ಕಷ್ಟ ಪಾಸ್ ಆಗಲಿಕ್ಕಿಲ್ಲ ಅಂತ ಇದೆಯಲ್ಲ, ಆ ರಿಸಲ್ಟ್ ಮೊದಲು ನೋಡಿ ನನಗೆ ಹೇಳಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಪ್ರತಿ ಮನೆಯಲ್ಲಿಯೂ ಆ ಸುಖ ಇರಬೇಕು ಅಂತ. 966 ವಿದ್ಯಾರ್ಥಿಗಳು ಜ್ಞಾನಸುಧಾದ ಒಂದು ಕೊಡೆಯ ಒಳಗಡೆ, ಜ್ಞಾನಸುಧಾದ ಒಂದು ಅಂಬ್ರೆಲ್ಲಾದ ಒಳಗಡೆ ಈ ಸಲ ಸೆಕೆಂಡ್ PUC ಬರೆದಿದ್ರು. ಹೈಸ್ಕೂಲ್ನಲ್ಲಿ 116 ವಿದ್ಯಾರ್ಥಿಗಳು ಮಾಡಿದರು. ಹೈಸ್ಕೂಲ್ನ 116 ಮತ್ತು ಸೆಕೆಂಡ್ PUC 966 ವಿದ್ಯಾರ್ಥಿಗಳು. ಫಸ್ಟ್ PUCಯಲ್ಲಿ ಒಬ್ಬರನ್ನೂ ಫೇಲ್ ಮಾಡದೆ, 9th ಒಬ್ಬರನ್ನೂ ಫೇಲ್ ಮಾಡದೆ ಎಲ್ಲರೂ ಪಾಸ್ ಆಗಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸುಖ ನಮಗೇನು ಬೇಕು ಹೇಳಿ? ಅದಕ್ಕಿಂತ ದೊಡ್ಡ ಸುಖ ಏನು ಬೇಕಾಗಿಲ್ಲ. ಇದು ಸುಖವನ್ನು ಅನುಭವಿಸುವಂಥ ಮನಸ್ಥಿತಿಯ ಮೇಲೆ ಅನುಭವಿಸ್ತದೆ. ನಮ್ಮನ್ನು ಭಗವಂತ ಭಾಳ ಸುಖ ಕೊಟ್ಟು ಸಾಕಿದ್ದಾನೆ ಅಂತ ನಾನು ಹೇಳೋದು. ಯಾರಿಗೆಲ್ಲ ಇದನ್ನು ಮಾಡಲಿಕ್ಕಾಗುತ್ತೆ? ಈ ಸಂಸ್ಥೆಯ ಟ್ರಸ್ಟಿಗಳಿರ್ಬೋದು, ನಮ್ಮ ಉದ್ಯೋಗಗಳಿರ್ಬೋದು, ನಿಮಗೆ ಕೊಡುವಂಥ, ಈಗ ಟ್ರಸ್ಟಿಗಳಿಗೇನು ಸಂಬಳ ಇರೋದಿಲ್ಲ, ಉದ್ಯೋಗಿಗಳಿಗೆ ಸಂಬಳ, ಅದು ಸಂಬಳ ಏನೂ ಅಲ್ಲ, ಇದು ನಿಮಗೆ ಸಂಬಳ. ಇದು ನಿಮಗೆ ನಿಮ್ಮ ಬದುಕಿಗೆ ಒಂದಷ್ಟು ಆಶೀರ್ವಾದ. ಇಷ್ಟು ತಂದೆ ತಾಯಿ ಆಶೀರ್ವಾದ ಈ ಶಿಕ್ಷಕರಿಗಿದೆ. ಆ ಮುದ್ದು ಹುಡುಗಿ ಬಂದು ಪುಟ್ಟ ಪುಟ್ಟ ಮಾತುಗಳಿಂದ ಇದರ ಶ್ರಮ ನನ್ನ ಶಿಕ್ಷಕರಿಗೆ ಸಲ್ತದೆ ಅಂತ ಹೇಳಿದರೆ ನಿಮ್ಮ ಆರೋಗ್ಯ ಚೆನ್ನಾಗೇ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನನ್ನ ಎಲ್ಲ ಆರೋಗ್ಯದ ಸಮಸ್ಯೆಗಳ ನಡುವೆಯೂ ಕೂಡ ನಾವು ಹೋಗುವಾಗ ನಾವು ಯಾಕೆ ಇದ್ದೇವೆ ಈ ಭೂಮಿಯ ಮೇಲೆ ಅಂತ ಹೇಳಿದರೆ, ನಮ್ಮನ್ನು ಒಂದಷ್ಟು ವಿದ್ಯಾರ್ಥಿಗಳ ತಂದೆ ತಾಯಿ ಹರಸ್ತಾರೆ, ಅವರು ಪ್ರೀತಿ ಮಾಡ್ತಾರೆ. ನೀವು
ಸರಿಯಾಗಿ ಆಲೋಚನೆ ಮಾಡಿಕೊಳ್ಳಿ. 3 ಕ್ಲಾಸ್ ರೂಮು ಆಗಿರಲಿಲ್ಲ, ಏನೂ ವ್ಯವಸ್ಥೆ ಇಲ್ಲ. 147 ಪೇರೆಂಟ್ಸ್ ನಮ್ಮನ್ನು ನಂಬಿ, ಸುಧಾಕರ್ ಶೆಟ್ಟಿ ಮತ್ತು ಟೀಮನ್ನು ನಂಬಿ ಅವರ ಮಕ್ಕಳನ್ನು ತಂದು ಇಲ್ಲಿ ಹಾಕಿದರು. ಆ ವಿಶ್ವಾಸ, ಅವರ ಮಕ್ಕಳನ್ನು ಹಾಕಿ 2 ತಿಂಗಳಲ್ಲಿ ನಾವು ಸತ್ತೋದ್ರೆ ಒಂದು ಹೊಸ ಸಂಸ್ಥೆ. ಆದರೆ ತಂದೆ ತಾಯಿ ಯಾವತ್ತೂ ಆ ರೀತಿಯಲ್ಲಿ ಆಲೋಚನೆ ಮಾಡಲಿಲ್ಲ. ಇದು ಸಂಸ್ಥೆ ನಮ್ಮದು, ಸುಧಾಕರ್ ಸರ್ನ ಸಂಸ್ಥೆ ಅಂತ ಯಾರೂ ತಿಳ್ಕೊಳ್ಳಿಲ್ಲ. ಅಂಥ ಮಹಾನುಭಾವರ ಭಾವನೆಗಳಿಂದ ಈ ಸಂಸ್ಥೆ ಬೆಳೆದು ಬಂದಿದೆ. ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮ ಬರೀ ಒಂದು ಸನ್ಮಾನ ಕಾರ್ಯಕ್ರಮ ಅಲ್ಲ, ಮುಂದಿನ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು, ತಪ್ಪು ದಾರಿಯನ್ನು ಹಿಡಿಯದೆ ಹೇಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು, ಒಂದು ಎತ್ತರಕ್ಕೆ ಹೇಗೆ ಏರಬೇಕು ಅಂತ ನಾನು ಯಾವತ್ತೂ ಹೇಳ್ತೇನೆ. ನಮ್ಮ ನಿತ್ಯಾನಂದ ಪ್ರಭು ಅವರ ಉದಾಹರಣೆಯನ್ನು ಕೊಡ್ತೇನೆ. ಅಪ್ಪ ಸೋಡಾ ಮಾಡಿಕೊಂಡು ಒಂದು ಅಡ್ಡ ಬಟ್ಟೆ ಉಟ್ಕೊಂಡು ಹೇಗೆ ಮೇಲೆ ಮಕ್ಕಳನ್ನು ತಂದರು. ನನ್ನ ಅಮ್ಮ ಒಂದು ಕಣ್ಣಿನಲ್ಲಿ ನೆಟ್ಟಿ ನಟ್ಕೊಂಡು, ಅಪ್ಪ ಲಂಗೋಟಿ ಉಟ್ಕೊಂಡು ಒಂದು ಸಾಗುವಳಿ ಮಾಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಕೊಂಡು ಯಾವ ರೀತಿ ನಮ್ಮನ್ನು ಬೆಳೆಸಿದರು. ಇವತ್ತು ಒಬ್ಬ ತಂದೆ ತಾಯಿ ತನ್ನ ಸುಖವನ್ನು ನೋಡದೆ ಮಕ್ಕಳ ಒಂದು ಶ್ರೇಯೋಭಿಲಾಷೆಯನ್ನು ನೋಡಿದ ಅಂತಾದರೆ, ಅವರು ಇಲ್ಲದ ಸಂದರ್ಭದಲ್ಲಿ, ಈಗ ನನ್ನ ಅಪ್ಪ ಅಮ್ಮ ಇಲ್ಲ, ಅವರು ಸಮಾಜಕ್ಕೊಂದು ಇಷ್ಟು ದೊಡ್ಡ ಆಸ್ತಿ ಆಗ್ತಾರೆ. ಆದರೆ ನನ್ನ ಹಾರೈಕೆ ಇಷ್ಟೇ, ನೀವೆಲ್ಲ ಸಮಾಜದ ಭಾಳ ದೊಡ್ಡ ಆಸ್ತಿ ಆಗಬೇಕು. 4 ಲೈನ್ ನೀವು ನೆನ್ಪಿಟ್ಕೊಳ್ಬೇಕು. ಮಾತೃದೇವೋಭವ ನೀವು ಎಷ್ಟೋ ಸಲ ಕೇಳಿರ್ಬೋದು, ಬಟ್ ಅದರ ಭಾಳ ಡೆಪ್ತಿಗೆ ನೀವು ಹೋಗಬೇಕು. ನೀವು ಅಮ್ಮನ ಹೊಟ್ಟೆಯೊಳಗಿದ್ದುಕೊಂಡು 9 ತಿಂಗಳು ಹೊರಗೆ ಬಂದ ದಿವಸದಿಂದ ನಿಮಗೆ ಸೌಖ್ಯ ಇಲ್ಲದಾಗ ಪ್ರತಿ ಸಲ ಮಾನಸಿಕವಾಗಿ ಹಿಂಸೆಗೆ ಒಳಗಾಗುವಂಥ ತಾಯಿ ನಿಮಗೆ ತನ್ನ ರಕ್ತವನ್ನೇ ಹಾಲಾಗಿ ಮಾರ್ಪಾಡು ಮಾಡಿಕೊಂಡು ಎದೆಗೆ ಅಪ್ಪಿಕೊಂಡು ಹಾಲು ಕೊಟ್ಟಂಥ ಅಮ್ಮ, ಮಗು ನನ್ನ ಪ್ರಪಂಚದ ಭಾಳ ದೊಡ್ಡ ಆಸ್ತಿ ಆಗಬೇಕು ಅಂತ ದುಡಿದು ಸುತ್ತಾದಂಥ ನಮ್ಮ ಅಪ್ಪ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಕೆಲವೊಮ್ಮೆ ಹೇಳ್ಬೋದು ನಾವು ಟೀಚರ್ ಒಳ್ಳೇದಿಲ್ಲ ಅಂತ. ನನಗೆ ಸಿಕ್ಕಿದಂಥ ಟೀಚರ್ಸ್ ಭಾಳ ದೊಡ್ಡ ಟೀಚರ್ಸ್ ಸಿಕ್ಕಿದ್ದಾರೆ ನನಗೆ. ಆ ಕಾಲಘಟ್ಟದಲ್ಲಿ ಅವರ ಉಸಿರನ್ನು ನಮ್ಮ ಉಸಿರಿಗೆ ಜೋಡಿಸಿ, ಅವರ ಉಸಿರು ಒಂದು ಇಷ್ಟು ಸಮಯ ಉಸಿರಾಡ್ತಾರೆ, ಅವರು ಒಂದು ದಿವಸ ಸತ್ತೋಗ್ತಾರೆ. ಈಗ ಹೆಚ್ಚಿನ ಶಿಕ್ಷಕರು ಸತ್ತೋಗಿದ್ದಾರೆ. ಆ ಉಸಿರಿನ ಒಂದು ಭಾಗವನ್ನು ನಮ್ಮ ಉಸಿರಿಗೆ ಜೋಡಿಸಿ ನಮ್ಮ ಬದುಕನ್ನು ಭಾಳ ಹಸಿರು ಮಾಡಿದವರು ಅವರು. ಆದ್ದರಿಂದ ಆಚಾರ್ಯ ದೇವೋಭವ ಅಂತ ನಾವು ಹೇಳ್ತೇವೆ. ಈ 3 ಆದಮೇಲೆ ನೀವು ಕೇಳ್ತೀರಾ ಬಿಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ನನಗೇನು ಅನ್ನಿಸ್ತದೆ ಅದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕು. ದೇಶ ದೇವೋಭವ. ಈ ದೇಶ ಇಲ್ಲದಿದ್ದರೆ, ದೇಶ ಅನ್ನುವನ್ನು ತಾಯಿಯ ಹಾಗೆ ನಾವು ಪ್ರೀತಿಸಬೇಕು ಅನ್ನುವಂಥ ಒಂದು ಗಟ್ಟಿಯಾದ ಮನಸ್ಸು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು. ಅದಕ್ಕೆ ನಾವು ಭಾರತ ಮಾತೆ ಅಂತ ಹೇಳ್ತೇವೆ. ಭಾರತ ಮಾತೆ, ಭರತ ಭೂಮಿ ನನ್ನ ತಾಯಿ ಅಂತ ಹೇಳ್ತೇವೆ. ನನ್ನನ್ನು ಪೊರೆಯುವಂಥ ತೊಟ್ಟಿಲು ಅಂತ ಕವಿ ಹೇಳ್ತಾನೆ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆಯುವ ತೊಟ್ಟಿಲು, ಜೀವನವನೇ ದೇವಿ ಗೆರೆವೆ, ಬಿಡುತ್ತೆ ಗುಡಿಯ ಕಟ್ಟಲು ಅಂತ. ಇಷ್ಟನ್ನು ಹೇಳಿಕೊಂಡು, ಬಹುಶಃ ಇದನ್ನೆಲ್ಲ ನೀವು ಇಟ್ಕೊಂಡ್ರೆ ಪ್ರಪಂಚದಲ್ಲಿ ಯಾರಿಗೂ ತಲೆ ತಗ್ಗಿಸಿ ನಡಿಬೇಕಾಗಿಲ್ಲ. ಹಣ ಇಲ್ಲದಿದ್ದರೂ ಯಾವುದಿಲ್ಲದಿದ್ದರೂ ಬದುಕು ಸುಂದರವಾಗ್ತದೆ ಅಂತ ಹೇಳಿಕೊಂಡು, ಇವತ್ತು ನಮ್ಮನ್ನು ಇಷ್ಟು ಖುಷಿಯನ್ನು ಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಅಂತಹ ಮುದ್ದು ಮಕ್ಕಳನ್ನು ಹೆತ್ತಂಥ, ವಿಶೇಷವಾಗಿ ಗೌರವಿಸಲ್ಪಡುವಂಥ ಹೆತ್ತವರನ್ನು ನಾನು ಧನ್ಯವಾದ ಅರ್ಪಿಸಿಕೊಂಡು, ನನ್ನ ಎಲ್ಲ ಟೀಮ್ನಲ್ಲಿ ಇರುವಂಥ ಎಲ್ಲ ಶಿಕ್ಷಕರು, ನೀವೆಲ್ಲ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದೀರಿ.